ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫೈನಲಿ ನಮ್ಮ ನಾರ್ವೆ ಟ್ರಿಪ್ ಟೈಮ್ ಬಂತು. ಸೊ ನಾವು 5 days ಟ್ರಿಪ್ ಹೋಗ್ತಾ ಇದ್ದೀವಿ ನಾರ್ವೆಗೆ. ಬೈ ರೋಡ್ ಹೋಗ್ತಾ ಇರೋದು, ಡ್ರೈವ್. ಸೊ ಇಟ್ಸ್ ಆಲ್ಮೋಸ್ಟ್ 10 hours ಡ್ರೈವ್ ಆಗುತ್ತೆ. ಸೊ ಬನ್ನಿ ನಮ್ಮ ಜರ್ನಿ ಹೇಗಿರುತ್ತೆ, ನಾರ್ವೆ ಹೇಗಿದೆ ಅಂತ ಈ ನಾರ್ವೆ ಸೀರೀಸಲ್ಲಿ ನಾನು ತೋರಿಸ್ತೀನಿ. ಸ್ಟೇ ಟ್ಯೂನ್ಡ್. ಬೇಡ. ಸೊ ಆಲ್ರೆಡಿ ನೆನ್ನೆನೆ ನಾವು ಬ್ಯಾಗ್ಸ್ ಎಲ್ಲ ಕಾರಲ್ಲಿ ಇಟ್ಬಿಟ್ಟಿದ್ದೀವಿ. ಸೊ ಬೆಳಿಗ್ಗೆ 6:45ಗೆ ಮನೆ ಬಿಡ್ತಾ ಇದ್ದೀವಿ. ಸೊ ನೈಟೇ ಎಲ್ಲ ನಾವು ಪ್ಯಾಕಿಂಗ್ ಎಲ್ಲ ಮಾಡಿಬಿಟ್ಟಿದ್ದೀವಿ, ಬ್ಯಾಗಲ್ಲಿ ಹಾಕ್ಬಿಟ್ಟಿದ್ದೀವಿ. ಇದು ನಮ್ಮ 3 ಜನದ್ದು ಲಗೇಜ್ ಬ್ಯಾಗು. ಇದು ಬಂದು ಜಾಕೆಟ್ಸು. ನಾರ್ವೆನಲ್ಲಿ ಸಮ್ಟೈಮ್ಸ್ ಚಳಿ ಇರುತ್ತೆ, ಸೊ ಎಕ್ಸ್ಟ್ರಾ ಜಾಕೆಟು, ಕ್ಯಾಪ್ಸು. ಇದು ಬಂದು ತಿನ್ನೋ ಐಟಮ್ಸು, ಮಗಳಿಗೆ ಮೀನ್ಸ್ ಆನ್ ದ ವೇ ತಿನ್ನೋಕ್ಕೆ ಮತ್ತು ಬ್ರೇಕ್ಫಾಸ್ಟ್ಗೆ ಏನಾದರೂ ಬೇಕಿದ್ರೆ. ಇಲ್ಲಿ ಅವಳ ಸ್ಟ್ರೋಲರ್ ಇದೆ, ಇಲ್ಲಿ ಕ್ಯಾಪ್ಸು, ಇಲ್ಲಿ ಮಗಳ ಬ್ಯಾಗು. ನಾವು ಆ್ಯಕ್ಚುಲಿ 3 days ನೈಟ್ ಮೀನ್ಸ್ Airbnb-ನಲ್ಲೇ ಕುಕ್ ಮಾಡ್ಕೊತೀವಿ. ಸೊ ನಾರ್ವೆನಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಅಂತ ಹೇಳಿದ್ರು. ಸೊ ಹಾಗಾಗಿ ಕುಕ್ ಮಾಡೋದಕ್ಕೆ ರೈಸ್ ಬ್ಯಾಗು, ದಾಲು ಇಟ್ಕೊಂಡಿದ್ದೀವಿ. ಇದು ಆನ್ ದ ವೇ ಬ್ರೇಕ್ಫಾಸ್ಟ್ ಮತ್ತು ಲಂಚ್. ಇಷ್ಟು ಪ್ಯಾಕ್ ಆಗಿದೆ. ಇದ್ರ ಮೇಲೆ ಇನ್ನು ನಮ್ಮ ಫ್ರೆಂಡ್ ಬ್ಯಾಗು ಬರುತ್ತೆ, ನೋಡೋಣ. ಇವ್ರದ್ದು ನೋಡಿ ಎಷ್ಟು ದೊಡ್ಡ ಬ್ಯಾಗ್ ಇದೆ ನೋಡಿ, ಇಲ್ಲಿ ಹೆಂಗೆ ಪ್ಯಾಕ್ ಆಗಿದೆ ಅಂತ. ಒಂದು ಸ್ವಲ್ಪನೂ ಜಾಗ ಇಲ್ಲ. ಅಲ್ಲಿ ಒಬ್ರದ್ದು ಕಾರು, ಅವ್ರದ್ದು ಫುಲ್ ಆಗಿದೆ. ಇಲ್ಲೊಬ್ರದ್ದು ಹೇಳಿದ್ವಿ. ಟೋಟಲ್ ಆಗಿ ನಾವು 10 adults 4 ಜನ ಕಿಡ್ಸ್ ಹೋಗ್ತಾ ಇದ್ದೀವಿ 3 ಕಾರಲ್ಲಿ. ಇಲ್ಲಿ ನಾವು ಫಸ್ಟ್ ಬ್ರೇಕ್ ತಗೊಂಡಿರೋದು 10 ಗಂಟೆ ಆಯಿತು. 7:10 ಕಾಲಿಗೆ ಬಿಟ್ಟಿದ್ವಿ. ಸೊ 10 ಗಂಟೆಗೆ ಇಲ್ಲಿ ಒಂದು ಶಾರ್ಟ್ ಬ್ರೇಕ್ ತಗೊಳ್ಳೋಣ ಅಂತ ಎಲ್ಲರೂ ಇಳ್ಕೊಂಡಿದ್ದೀವಿ. ಇವಾಗ ಇಲ್ಲಿ ವಾಶ್ರೂಮ್ ಬ್ರೇಕ್. ಹಾಯ್ ಗುಲ್ಕು. ಹಾಯ್. ಇಲ್ಲಿ ನೋಡಿ ಟೀ ಕುಡಿತಾ ಇದ್ದಾರೆ ಒಬ್ರೆ. ಏನೇನಿದೆ ವಾಚಲ್ಲಿ ಹೇಳು ಅರಿಯದ್ನ. ಫ್ಲವರ್ ಇದೆ ಅಲ್ಲ, ಇವಾಗ 11:15ಗೆ ಲಂಚ್ ಬ್ರೇಕ್ ತಗೊಂಡಿದ್ದೀವಿ. ಇಲ್ಲಿ ಊಟ ತಕ್ಕೋಬೇಕು. ಟೊಮೆಟೊ ಅಲ್ಲ, ಲಂಚ್ ತಗೊಳ್ಳಿ. ಏನು ಇಷ್ಟು ಕೇರ್ ಕೊಡ್ತಾ ಇದ್ದೀರಾ ಟೊಮೆಟೊಗೆ? ನೋಡಿ ಫ್ರೆಂಡ್ಸ್, ಇಲ್ಲಿ ಏನೇನೇನೇನು ಗಂಟು ಕಟ್ಕೊಂಡು ಬಂದಿದ್ದಾರೆ. ಪಡ್ಡ ಬೆಳಗ್ಗೆ ಪಡ್ ಮಾಡ್ಕೊಂಡ್ ಬಂದಿದ್ದೀರಾ ನೋಡಿ. ನಾನೇ ಮಾಡಿದ್ದು, ಅವಳು ಮಾಡ್ತಾಳ. ಪಡ್ಡಿದೆ ಇಲ್ಲಿ ನೋಡಿ. ಇವರು ಚಪಾತಿ, ಎಣ್ಗಾಯಿ ಪಲ್ಯ ಎಲ್ಲ ತೊಗೊಂಬಂದಿದ್ದಾರೆ. ಅದ್ರ ಜೊತೆ ಸೌತೆಕಾಯಿ ಎಲ್ಲ ನೆಂಚ್ಕೊಳ್ಳೋದಕ್ಕೆ. ಸೊ ಲಂಚೇ ಮಾಡ್ತಾ ಇದ್ದಾರೆ. ಇವರು ಟೊಮೆಟೊ ರೈಸ್ ತೊಗೊಂಡು ಬಂದಿದ್ದಾರೆ. ನಾನು ಬ್ರೇಕ್ಫಾಸ್ಟ್ಗೆ ದೋಸೆ ಚಟ್ನಿ ಬಾಕ್ಸಲ್ಲಿ ಹಾಕ್ಕೊಂಡು ಬಂದಿದ್ದೆ. ಲಂಚ್ಗೆ ಪಾಸ್ತಾ ಮಾಡಿಕೊಂಡು ತೊಗೊಂಡು ಬಂದಿದ್ದೆ. ನಾನು ತಿಂದೆ. ಇದು ಭಾಗ್ಯಲಕ್ಷ್ಮಿ ಗುಲ್ಕನ್ ಅಂತೆ, ಮಲ್ಲೇಶ್ವರಮಲ್ಲಿ ಫೇಮಸ್ ಅಂತ. ನಾನು ಇವತ್ತು ಕೇಳಿಲ್ಲ, ಇವ್ರು ಹೇಳ್ತಾ ಇದ್ರು. ಸೊ ಟ್ರೈ ಮಾಡಿ ನೋಡಿ, ಬೆಂಗಳೂರಲ್ಲಿ ಇರೋರು. ಮಲ್ಲೇಶ್ವರಂ ಸರ್ಕಲ್ ಅಲ್ಲಿ ನೋಡಿ ಪೆಟ್ರೋಲ್ ನಾವೇ ಹಾಕೋಬೇಕು, ಇಲ್ಲಿ ಯಾರು ಇರೋದಿಲ್ಲ. ನೋಡಿ ಹಿಂಗೆ. ಹೀಗೆ ನಾವು ಪೆಟ್ರೋಲ್ ಹಾಕ್ಕೊಂಡು ಹೋಗ್ಬೋದು. ಎಲ್ಲ ಕಡೆನೂ ಹೀಗೆ ಪೆಟ್ರೋಲ್ ಬಂಕ್ ಈ ರೀತಿ ಇರುತ್ತೆ. ನಾವು ಇಲ್ಲಿ ಪೆಟ್ರೋಲ್ ಹಾಕ್ಕೋಬೇಕು. ನಮಗೆ ನಥಿಂಗ್ ಟು ಡಿಕ್ಲೇರ್ ಅಲ್ವಾ? ನಾರ್ವೆ ಅಂತ ಬರ್ತಾ ಇಲ್ಲ, ಕಸ್ಟಮ್ಸ್ ಡಿಕ್ಲೇರ್ ಅಂತ ಬರ್ದಿದೆ. ನಾರ್ವೆ ರೀಚ್ ಆದ್ವಿ ನೋಡಿ. 12:20ಕ್ಕೆ ನಾರ್ವೆ ರೀಚ್ ಆಗಿದ್ದೀವಿ. ಇದು ಬಾರ್ಡರ್. ನಾರ್ವೆ
ನಾರ್ವೆ ಬಾರ್ಡರ್ ಇದು ನಾರ್ವೆ ನಾರ್ಗ್ ಅಂತ ಬರ್ದಿದ್ದಾರೆ ನೋಡಿ. ಅದು ಅಷ್ಟೇ. ಟಾಲ್ ಕಸ್ಟಮ್ಸ್. ನಾವು ಲಾಸ್ಟ್ ಟೈಮ್ ಬಂದಾಗ ಅಲ್ಲಿ ನಿಂತ್ಕೊಂಡಿದ್ವಿ. 7:28, 9, 10, 11 4 hours ಅಲ್ಲಿ ನಾವು ನಾರ್ವೆ ಬಾರ್ಡರ್ ರೀಚ್ ಆಗಿದ್ದೀವಿ. ಇವಾಗ ನಾವು ಸೌತ್ ನಾರ್ವೆಗೆ ಹೋಗ್ಬೇಕು. ನೋಡಿ ಟನಲ್ ಈ ರೀತಿ ಒಂದು ಎಷ್ಟು 10 ಟನಲ್ ಏನೋ ಸಿಗ್ತಾ ಇದೆ ನಮಗೆ. ಇಲ್ಲಿ ನೋಡಿ ಇನ್ನೊಂದು ಟನಲ್ ಬಂತು. ಎಷ್ಟು ಕಿಲೋಮೀಟರ್ಸ್ ಇದು? 1.1 ಕಿಲೋಮೀಟರ್ಸ್. ಜಸ್ಟ್ 3 minutes ಅಲ್ಲಿ ರೀಚ್ ಆಗ್ತೀವಿ ಅಷ್ಟೇ. 3 minutes ಅಲ್ಲ, 30 seconds. 30 seconds ಅಲ್ಲಿ ಅಷ್ಟೇ ರೀಚ್ ಆಗ್ತೀವಿ. ಇಲ್ಲಿ ನೋಡಿ ಆರ್ಯಾದ್ ನನ್ನ ಟಿವಿ ಇಲ್ಲಿದೆ. ಇನ್ನೊಂದು ಟನಲ್ ಬಂತು ನೋಡಿ ಇಲ್ಲಿ. ಇವಾಗಿನ ಒಂದು ಮುಗಿಸಿದ್ವಿ, ಮತ್ತೊಂದು ಬಂತು. ಅಲ್ಲಿ ಮಧ್ಯ ಮನೆಗಳು ಕಟ್ಕೊಂಡಿದ್ದಾರೆ ಅಲ್ವಾ, ಅಲ್ಲಿಗೆ ಇಲ್ಲಿ ಸಾಮಾನು ತಗೊಂಡು ಹೋಗ್ತಾರಲ್ವ ಇಲ್ಲಿಂದ ಬಂದು. ಇಲ್ಲಿ ನೋಡಿ ಫ್ರೆಂಡ್ಸ್, ಮಸಾಜ್ ನಡೀತಾ ಇದೆ ಡ್ರೈವರ್ಸ್ಗೆ. ಇವಾಗ ನಾವು ಊಟದ ಬ್ರೇಕ್ ತಗೊಂಡಿದ್ದೀವಿ. ನಿಮಗೆ ಯಾರಿಗಾದ್ರೂ ಮಸಾಜ್ ಬೇಕಂದ್ರೆ ಕಾಂಟ್ಯಾಕ್ಟ್. ಸ್ವೀಡನಿಗೆ ಬರ್ಬೇಕಾ? ಇಲ್ಲಿ ಲಂಚ್ ಬ್ರೇಕ್ ಅಲ್ಲಿ ಪಾಸ್ತಾ, ಹೋಮ್ ಮೇಡ್ ಬರ್ಗರ್, ಪಡ್ಡು ಬೆಳಗ್ಗೆನೂ ಪಡ್ಡು, ಇವಾಗ ಇನ್ನ ಖಾಲಿನೇ ಆಗಿಲ್ವಾ ನಿಮ್ ಪಡ್ಡು? ಅದೇನ್ ಮೇಲ್ಗಡೆ ಚರ್ಮ ಕಣ್ಣು ಅಷ್ಟೇ ತಗೊಂಡಿರ್ತಾರಾ? ಎಲ್ಲ ಸಾಯಿಸ್ಬಿಟ್ಟು ಹೆಂಗಿಟ್ಟಿದ್ದಾರೆ ನೋಡಿ. ಮೊಲಾನು ಏನು ರಿಯಲಿಸ್ಟಿಕ್ ಆಗಿದೆ ಕಣ್ಣು. ಅಲ್ಲೂ ಮೇಲ್ಗಡೆ ನೋಡಿ, ನೋಡ್ತೀವಿ ಗುಲ್ಕೋಲಿ. ಇಲ್ಲಿ ನೋಡಿ, ಇಲ್ಲಿ ಮೇಲೆ ಈ ಕಡೆ ನೋಡು, ನಾಯಿ, ಡಾಗ್. ಇಷ್ಟು ದೊಡ್ಡದಿದೆ ಇಲ್ಲಿ. ಬೇರ್ ನೋಡಲ್ಲಿ, ಬೇರ್. ಮಧ್ಯಾಹ್ನ ಲಂಚ್ ಮುಗಿಸ್ಕೊಂಡು ನಾವು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಇದು ತುಂಬ ಲಾಂಗ್ ಜರ್ನಿ, ಸೊ ಅರೌಂಡ್ 900-950 ಕಿಲೋಮೀಟರ್ಸು. ಸೊ ಹಾಗಾಗಿ ಟೈಮ್ ಪಾಸ್ಗೆ ನಾವು ಅಂತಾಕ್ಷರಿ ಆಡ್ತಾ ಇದ್ವಿ, ವರ್ಡ್ ಬಿಲ್ಡಿಂಗು, ಈ ಪ್ಲೇಸಸ್ ನೇಮ್ಸ್ ಕಾಂಪಿಟೇಷನ್ನು, ಈ ರೀತಿ ಎಲ್ಲ ಆಟ ಆಡ್ತಾ ಇದ್ವಿ. ಆಮೇಲೆ ನಾರ್ವೆ ನಾವು ಆಲ್ರೆಡಿ ರೀಚ್ ಆಗ್ತಾ ಬ್ಯೂಟಿಫುಲ್ ವ್ಯೂ ಇತ್ತು ಆಚೆ ಕಡೆ. ಸೊ ಅದನ್ನು ನೋಡ್ತಾ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ ನಮಗೆ. ಆಕ್ಚುಲಿ ಹಂಗೆ ಬೇಕಾದ್ರೆ ಊರಂತ ಹೇಳ್ಬೋದು. ಅರ್ಕೆರೆ ಏನು ಅಂಟಾರ್ಟಿಕ್ ಹೇಳಿದೆ ನಾನೇ. ಅಂಟಾರ್ಟಿಕ್ ಓಕೆ, ಆರ್ಟಿಕ್ ಇದು ಇದಲ್ವಾ? ನೀವು ಇಜಿಪುರ ಕಜಿಪುರ ಹೇಳಿದ್ರಿಂದ ಬೆಸ್ಟ್. ಸುಮ್ಮನೆ ಅನಂತಪುರ ಇದೆ. ಅನಂತಪುರ ಹೇಳಾಯ್ತು ನಾನು ಅವಾಗ್ಲೇ. ಅನಂತಪುರ ಅಷ್ಟೇ ಇರೋದು, ಆನಂದಪುರ ಅನಂತಪುರ ಇದೆ, ಬಗ್ಗೆ ಸರ್ಚ್ ಮಾಡಿ ಗೂಗಲ್ ಸಿಗುತ್ತೆ ನಿಮ್ಗೆ. ಹುಡುಕ್ತಿದ್ದಾಳೆ ಒಂದು ನಿಮಿಷ. ನಾ ಎಲ್ಲೋ ಕೇಳಿದ್ದೀನಿ ಎಲ್ಮ. ಅದು ಅಂಬರ್ಪೇಟೆ, ಅದು ಅಂಬರ್ಪೇಟೆ ಊರದು. ನಾವು ಇವಾಗ ಹೋಗ್ತಾ ಇರೋ ಪ್ಲೇಸ್ ಬಂದು ವಾಸ್ ಅಂತ. ಅಲ್ಲಿ ನಾವು Airbnb ಬುಕ್ ಮಾಡಿದ್ದೀವಿ. ನಮ್ಮ ಪ್ಲ್ಯಾನ್ ಇರೋದು 1 ಡೇ ಬರ್ಗೆನಿಗೆ ಹೋಗಬೇಕು, ಇನ್ನು 2 ಡೇಸು ಫ್ಲಾಮಿಂದ ಗ್ರೆರಂಗರ್ ಅಂತ ವಿಲೇಜ್ ಇದೆ. ಅದು ಬ್ಯೂಟಿಫುಲ್ ವಿಲೇಜು, ಸರೌಂಡೆಡ್ ಬೈ ಮೌಂಟೇನ್ಸು, ಆಮೇಲೆ ಫ್ಯಾರ್ಡ್ಸು, ವಾಟರ್ ಫಾಲ್ಸು, ಸಿಕ್ಕಾಪಟ್ಟೆ ವಾಟರ್ ಫಾಲ್ಸ್ ಎಲ್ಲ ಇದೆ. ಸೊ ಇದನ್ನು ನಾವು ನೋಡಬೇಕಂದ್ರೆ ಬೈ ರೋಡ್ ನೋಡಿಕೊಂಡು ಹೋಗಬೇಕು, ಅಂದರೆ ಸುತ್ತಲೂ ಮೌಂಟೇನ್ಸ್ ಎಲ್ಲ ಇರುತ್ತೆ, ಅಥವಾ ಕ್ರೂಸಲ್ಲಿ ಹೋಗಿ ನೋಡಬೇಕು, ಟ್ರೈನಲ್ಲಿ ಹೋಗ್ಬಿಟ್ಟು. ಸೊ ನಮ್ಮ ಪ್ಲ್ಯಾನಲ್ಲಿರೋದು 1 ಡೇ ಕ್ರೂಸಲ್ಲಿ ಹೋಗ್ಬಿಟ್ಟು ಫ್ಯಾರ್ಡ್ಸ್ನ ನೋಡೋದು, ಆಮೇಲೆ ಇನ್ನೊಂದು ದಿನ ಟ್ರೈನಲ್ಲಿ ಹೋಗ್ಬಿಟ್ಟು ಈ ಬ್ಯೂಟಿನ, ಅಂದರೆ ನೇಚರ್ ಬ್ಯೂಟಿನ ವೀಕ್ಷಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. 1 ದಿನ ನಾವು ಬರ್ಗೆನ್ ಸಿಟಿಗೆ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ ಅಂತ ನಮ್ಮ ಪ್ಲ್ಯಾನಲ್ಲಿದೆ. ಇಲ್ಲಿ ತುಂಬ ಬ್ಯೂಟಿಫುಲ್ ವ್ಯೂ ಇತ್ತು, ಮೌಂಟೇನು, ಇಲ್ಲಿ ನೋಡಿ ವಾಟರು. ಸೊ ಹಾಗಾಗಿ ನಾವಿಲ್ಲಿ ಸ್ಟಾಪ್ ಮಾಡಿಬಿಟ್ಟು ಫೋಟೋ ವಿಡಿಯೋಸ್ ಮಾಡೋಣ ಅಂತ ಬಂದಿದ್ದೀವಿ. ಸಕ್ಕತ್ತಾಗಿದೆ ನೋಡಿ,
ಎಷ್ಟು ಬ್ಯೂಟಿಫುಲ್ ವ್ಯೂ ಇದೆ ಅಂತ. ಹಿಂದ್ಗಡೆ ಫುಲ್ ಮೌಂಟೇನ್. ಆಕ್ಚುಲಿ ನೀವು ಇವರಿಬ್ರನ್ನ ನೋಡಿಲ್ಲ, ಇವರು ದಾವಣಗೆರೆ ಅವರೇ. ನೋಡಿ ನಿಮ್ಮ ಮೂರವರಾಗಿತ್ತು ಅಂದ್ರೆ ಇವ್ರು ದಾವಣಗೆರೆ ಅವರು. ದಾವಣಗೆರೆ ಅಲ್ಲ ಅಂತ ಹೇಳ್ಕೊಂತ ಇದ್ದಾರೆ ನೋಡಿ. ದಾವಣಗೆರೆ ಲೂಟ್ಸ್ ಬಾಯ್ ಸ್ಕೂಲಲ್ಲಿ ಓದಿರೋರು. ಭಯ ಆಗ್ತಾ ಇದೆ ಅವರಿಗೆ. ನಮ್ಮ ಬ್ಲಾಗ್ಸ್ ಅಲ್ಲಿ ಬಂದಿರೋರ್ತಾರೆ. ನಿಮ್ದು ಕೊಡ್ತೀನಿ ಕನ್ನಡ. ಸಿಕ್ತಾ ಕನ್ನಡಕ ತಗೊಂಡು ಬಂದಿದ್ದೀರಾ? ಬಂದಿನಿ. ವಿಡಿಯೋ ಅಂದ್ರೆ ಹೇಳಿ ಮಾತಾಡೋಣ. ಎಷ್ಟು ನೋಡಿ, ಎಷ್ಟು ಚೆನ್ನಾಗಿದೆ, ಎಷ್ಟು ಸುಂದರ. ಫೋಟೋ ತೆಗೀರಿ, ಫೋಟೋ. ಅಲ್ಲಿ ನೋಡ ಅವಳು ಮಾಡ್ತಿದ್ದಾಳೆ ನೋಡ. ಹಿಂಗೆ ನಿನ್ ಸ್ಟೈಲ್ದಾಗ ಮಾಡಿ ನೀನು. ಇಲ್ಲಾಂದ್ರೆ ಇದು ಮಾಡು, ಇದು ಮಾಡ್ರಿ, ಇದು ಮಾಡಿ. ಅಭಿರಾಮಿಯೇ ಅದು ಮಾಡು. ಶೌರ್ಯ ನೀನು ಮಾಡು. ಇಲ್ಲಿ ನೋಡಿ, ಇವರು ಕೋಲ್ಡ್ ಟೀ ಬೆಳಗ್ಗೆ 5 ಗಂಟೆಗೆ ಮಾಡ್ಕೊಂಡು ಬಂದಿರೋ ಟೀ. ಇವಾಗ ಎಷ್ಟು ಟೈಮ್? ಸಾಯಂಕಾಲ 5 ಗಂಟೆ ಆಯ್ತು. ನಾನು ಕುಡಿದು ನೋಡ್ತೀನಿ ಟೇಸ್ಟ್ ಇರ್ಬೇಕು. ನಮಗೊಂದು ಇನ್ನೊಂದು ಕಪ್ಪು ಒಂದು ವಾಶ್ ಮಾಡೋಣ. ನೀರೈತಿ ಚೆನ್ನಾಗಿದೆ ಮಗ. ಕೊಡ್ತಿ ಅಲ್ಲ ಅದ್ರದ್ದೇ ನಾನು ತಕೊಂಡೆ. ನಾನು ತಗೋಲಿಲ್ಲ. ಅದಕ್ಕೆ ನಾನು ಹೇಳಿದ್ದು ಅಲ್ಲಿದೆ ಅಲ್ಲ, ರೆಮೈಂಡ್ ಎಕ್ಸಿಟ್ ಆಗಿದೀವಲ್ಲ, ಈ ಕಡೆ ತೋರಿಸ್ತಾ ಇದೆ ಮ್ಯಾಪ್ ಆಕ್ಚುಲಿ. ಹಲೋ, ಸಾಯಂಕಾಲ 6:30 ನಾವು ಇಲ್ಲಿ ಒಂದು ಸ್ಪಾಟಿಗೆ ಬಂದಿದ್ದೀವಿ. ವ್ಯೂ ಚೆನ್ನಾಗಿದೆ ಅಂದ್ಬಿಟ್ಟು ಇಲ್ಲಿ ನಿಲ್ಲಿಸಿ ವ್ಯೂ ಎಲ್ಲ ನೋಡ್ತಾ ಇದ್ದೀವಿ. ಸಖತ್ತಾಗಿದೆ. ಇದು ಆ್ಯಕ್ಚುಲಿ ನಾರ್ವೆ ಒಂಥರ ಮಿನಿ ಸ್ವಿಟ್ಜರ್ಲ್ಯಾಂಡ್ ಥರ ಕಾಣಿಸ್ತಾ ಇದೆ ನನಗೆ. ಎಲ್ಲಿ ನೋಡಿದ್ರು ಗ್ರೀನ್ ಮೌಂಟೇನ್ಸು, ಆಮೇಲೆ ವ್ಯಾಲೀಸು, ಟ್ರೀಸು ಎಲ್ಲ ಇದೆ. ಇಲ್ಲಿ ಯಾವುದೋ ಚರ್ಚ್ ಅಂತೆ. ಇಳ್ಕೊಂಡು ಬರ್ತಾ ಇದ್ದೀವಿ. ಎಲ್ಲ ಟಯರ್ಡ್ ಫೇಸು, ಬೆಳಗ್ಗೆ ಬೇಗ ಎದ್ದು ಬಂದಿರೋದು. ಹಾಂ, ಟಯರ್ಡ್ ಫೇಸಸ್. ಅಲ್ಲಿ ನೋಡಿ, ಚಿಕ್ಕ ಚಿಕ್ಕ ಈ ಗುಡಿಸ್ಲ ಥರ ಇದೆ ಅಲ್ವಾ, ಅದೆಲ್ಲ ರೂಮ್ಸು, ಲೈಕ್ ಕ್ಯಾಂಪಿಂಗ್ ರೂಮ್ಸು. ಇಲ್ಲಿ ಸ್ಟೇ ಮಾಡೋರಿಗೆ ಆ ಥರ ಮಾಡಿದ್ದಾರೆ. ಇಲ್ಲಿ ಯಾಕೋ ನೀರಿಲ್ಲ, ನೀರು ಸ್ಟಾಪ್ ಮಾಡಿದ್ದಾರೆ. ನೀರು ಬರ್ತಾ ಇದ್ರೆ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ಈ ಕಡೆ ಇದೆ ನೋಡಿ ನೀರು. ನೋಡಿ, ಇದೆಷ್ಟು ಚಿಕ್ಕದಾಗಿ ಸ್ಟೇ ಹೆಂಗೆ ಮಾಡಿದ್ದಾರೆ. ಆಚೆ ಕಡೆ ಈ ರೀತಿ ಮೀನ್ಸ್ ಬ್ಯಾಕ್ ಯಾರ್ಡ್ ಥರ ಮಾಡಿದ್ದಾರೆ, ಸ್ಮಾಲ್ ಬ್ಯಾಕ್ ಯಾರ್ಡು. ಇಷ್ಟೇ ರೂಮು ಚೆನ್ನಾಗಿದೆ. ಸರಿ, ಗೋ ಆ್ಯಂಡ್ ಪ್ಲೇ. ಇದು ನಮ್ಮ ನಾರ್ವೆದು ಫಸ್ಟ್ ಸ್ಪಾಟ್. ಇದೇನೂ ಇಲ್ಲ, ಇದಕ್ಕಿಂತ 10 ಟೈಮ್ಸ್ ಬ್ಯೂಟಿಫುಲ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನೋಡೋಣ ಹೇಗಿರುತ್ತೆ ನೆಕ್ಸ್ಟ್ ಕಮ್ಮಿಂಗ್ ಡೇಸು. ಇದು ಫಸ್ಟ್ ಡೇ ಇನ್ ನಾರ್ವೆ. ಒಂದು ಫೋಟೋ ತಕ್ಕೊಳ್ಳೋಣ. ಅಲ್ಲಿ ನೋಡಿ, ಅವರು ದಾವಣಗೆರೆಯಿಂದ ಎಷ್ಟು ಸತಿ ಹೇಳ್ತೀರಾ? ಅವರು ದಾವಣಗೆರೆ, ಅವರು ಲೂಟ್ಸ್ ಬಾಯ್ ಸ್ಕೂಲು. ಅವ್ರನ್ನ ಹಾಯ್ ಹೇಳಿ. ಪೊಲೀಸ್ ಸ್ಟೇಷನ್ ಅಲ್ಲಿ ನಿಲ್ಲಿಸಿ ನೋಡಿ, ನೀವೇನಕ್ಕೆ ಹೆದರ್ಕೋತಾ ಇದ್ದೀರಾ? ಬನ್ನಿ ಹೋಗೋಣ. ಟೈಮ್ ಆಯ್ತು, ಕ್ಲೋಸ್ ಮಾಡ್ತಾರೆ.
ಅಲ್ಲಿ ಪಾರ್ಕ್ ಎಲ್ಲ ಇತ್ತು ಮಕ್ಕಳುಗಳಿಗೆ ಆಟ ಆಡೋದಕ್ಕೆ. ಒಂದು ಸ್ವಲ್ಪ ಹೊತ್ತು ಆಟ ಆಡಿ ನಾವು ಸ್ವಲ್ಪ ಹೊತ್ತು ಅಲ್ಲಿ ಅಡ್ಡಾಡಿಕೊಂಡು ನಂತರ ಮತ್ತೆ ನಮ್ಮ ಜರ್ನಿನ ನಾವು ಸ್ಟಾರ್ಟ್ ಮಾಡಿದ್ವಿ. ರಾತ್ರಿ 9 ಗಂಟೆ ಅಷ್ಟರಲ್ಲಿ ನಾವು ನೈಟ್ ಊಟ ಮಾಡ್ಕೊಂಡು ಬಿಟ್ವಿ. ಊಟ ಮಾಡ್ಕೊಂಡು ಹೊರಟ್ವಿ. ಆಮೇಲಿಂದ ನಮಗೆ ಯಾವುದೇ ಹೋಟೆಲ್ ಸಿಗ್ತಾ ಇರಲಿಲ್ಲ. ಜಸ್ಟ್ ನ್ಯಾರೋ ರೋಡ್ ಇತ್ತು. ಅಕ್ಕಪಕ್ಕ ಹೇಗಿತ್ತು ಅಂತ ಅಂದರೆ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗೋದಿಲ್ಲ. ಬರೀ ಬೆಟ್ಟಗಳು. ಇಟ್ ವಾಸ್ ಲೈಕ್ ನಾವು ಯಾವುದೋ ಒಂದು ಡಿಫ್ರೆಂಟ್ ವರ್ಲ್ಡಿಗೆ ಹೋಗ್ತಾ ಇದ್ದೀವಿ ಅನ್ನೋ ಥರ ಫೀಲಿಂಗ್ ಇತ್ತು. ನೋಡಿ ಫ್ರೆಂಡ್ಸ್, ಟೈಮು 11:30. ಒಂದು ಟನಲ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. 10:30 ಸಾರಿ. ಇದು ನಾವು ಆಗಿದೆ. ಆಕ್ಚುಲಿ ಟನಲ್ ನಲ್ಲೇ ಕೆಳಗೆ ಇಳಿತಾ ಇದೀವಿ ನಾವು. ಬೆಟ್ಟದಲ್ಲೇ ಕೊಡ್ತಿದ್ದಾರೆ ಅಷ್ಟೇ ಈ ಜಾಗನ. ಇವಾಗ ಯಾವ ಅಮೇಜಿಂಗ್ ವ್ಯೂ ಕಾಣಿಸ್ತಾ ಇದೆ. ಇದೊಂದು ವ್ಯೂ ಪಾಯಿಂಟ್. ಒಂದಕ್ಕೊಂದು ವ್ಯೂ ನೋಡಿ ಅಮೇಜ್ ಆಗ್ಬಿಡ್ತಾ ಇದ್ದೀವಿ. ಸಖತ್ ಅಡ್ವೆಂಚರ್ ಆಗಿದೆ. ಇನ್ನೊಂದು ಟನಲ್ ಬಂದಿಲ್ಲ. ನಮ್ಮ ಕಾರು ಬೆಟ್ಟನ ಹತ್ತುತ್ತಾ ಇತ್ತು ಇಳಿತಾ ಇತ್ತು. ನಾವೇನಿಲ್ಲಿ ಬೆಟ್ಟಗಳನ್ನ ಸುತ್ತುತ್ತಾ ಇದ್ದೀವೇನೋ ಅನ್ನೋ ಥರ ಫೀಲಿಂಗ್ ಇತ್ತು. ಸೊ ಬೆಟ್ಟದ ಒಳಗಡೆನೆ ಟನಲ್ನ ಕೊರೆದ್ಬಿಟ್ಟು ದಾರಿ ಮಾಡಿದ್ದಾರೆ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಟನಲ್ಸ್ಗಳು ಬರ್ತಾ ಇತ್ತು. ಮನ್ಸು ಬರ್ತಾ ಇಲ್ಲ ಕೂತ್ಕೊಂಡು ವ್ಯೂ ಮಿಸ್ ಆಗ್ಬಿಡುತ್ತೆ ಅಂತ. ಓಕೆ, ಇನ್ನ 1 ಅವರ್ ಇದೆ ಅಂತೆ. ಆಲ್ಮೋಸ್ಟ್ 16 ಅವರ್ಸ್ ನಾವು ಜರ್ನಿ ಮಾಡಿದೀವಿ. ಅಲ್ಲಿ ಮಧ್ಯ ಒಂದು ಇದಿದೆ, ಬ್ಯೂಟಿಫುಲ್ ವ್ಯೂ ಆಕ್ಚುಲಿ. ರಾತ್ರಿ 11 ಗಂಟೆ ಆಲ್ಮೋಸ್ಟ್ ಆಯಿತು. ಇನ್ನೂ ನಾವು ಮನೆ ರೀಚ್ ಆಗಿಲ್ಲ. ಇವಾಗ ಲಾಸ್ಟ್ ಬ್ರೇಕ್ ತೊಗೊತಾ ಇದ್ದೀವಿ. ಇನ್ನೂ 1 ಅವರ್ ರೀಚ್ ಆಗೋಕ್ಕೆ. ಶ್ರುತಿ ಏನು ಟಯರ್ಡಾ? ನಿದ್ದೆ ಮಾಡ್ತಾ ಇದ್ದಾರೆ ಶ್ರುತಿ. ನಿದ್ದೆ ಬರ್ತಾ ಇದೆ. ನಾವು ನಿದ್ದೆ ಮಾಡ್ತಾ ಇಲ್ಲ. ಇಷ್ಟು ಚೆನ್ನಾಗಿರೋ ಸೀನಿಕ್ ಬ್ಯೂಟಿ ಇದೆ. ಸೀನಿಕ್ ಬ್ಯೂಟಿ ಹಾರೋಗ್ತಾ ಇದೆ. ಮಿಸ್ ಆಗಿಬಿಡುತ್ತೆ ಅಂತ ಮಲ್ಕೋತಾ ಇಲ್ಲ. ಅಷ್ಟು ಬ್ಯೂಟಿಫುಲ್ ಆಗಿದೆ ನಾರ್ವೆ. ಇದು ರಾತ್ರಿ 11:30. ಇಷ್ಟು ರಾತ್ರಿ ಆದ್ರೂ ಫುಲ್ ಬೆಳಕಾಗಿತ್ತು. ತುಂಬ ಬ್ಯೂಟಿಫುಲ್ ಆಗಿತ್ತು ರಿಯಲ್ ಆಗಿ ನೋಡೋದಕ್ಕೆ. ನಾನು ಕಾರ್ ಒಳಗಡೆ ಗ್ಲಾಸಿಂದ ಈ ವಿಡಿಯೋನ ಮಾಡಿರೋದ್ರಿಂದ ನಿಮಗೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ರಿಯಲ್ ಆಗಂತೂ ಮೋರ್ ಬ್ಯೂಟಿಫುಲ್ ಆಗಿತ್ತು ಇದಕ್ಕಿಂತ. ಟನಲ್ ಒಳಗಡೆನೆ ಬೋಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದೆಲ್ಲ ಟನಲ್ ನೋಡಿ. ಅಲ್ಲಿ ಕಡೆ ಒಂದು ಟನಲ್ಲು ಎಂಟ್ರಿ, ಈ ಕಡೆ ಒಂದು ಎಂಟ್ರಿ. ಈ ಟನಲ್ ಎಷ್ಟು ನೋಡಿ. ಕಿಲೋಮೀಟರ್ಸ್. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ರಾತ್ರಿ 12 ಗಂಟೆಗೆ ರೀಚ್ ಆಗಿದ್ದೀವಿ. ರಾತ್ರಿನೂ ಬಿಡಲ್ಲ. 12 ಗಂಟೆ ಆಗಿದೆ. ಇವ್ರು ದಾವಣಗೆರೆಯವರು. ನೀವ್ ಇವಾಗ ರೀಚ್ ಆಗಿರಿ. ಇವ್ರು ಅಲ್ಲೇ ಇದಾರೆ. ಕಾರಲ್ಲೇ ನಿದ್ದೆ ಮಾಡ್ತಾ ಇರೋರು. ನಾವು ಮನೆಯಲ್ಲಿ ನಿದ್ದೆ ಮಾಡ್ತಾ ಇದೀವಿ. ಅದು ನಮ್ಮ ಮನೆ, ಅಂದರೆ 3-4 ದಿನಕ್ಕೆ ಮನೆ ಅದು. ಹೀಗಿತ್ತು ನಮ್ಮ ಸ್ವೀಡನ್ ಟು ನಾರ್ವೆ ಟ್ರಾವೆಲ್ ಜರ್ನಿ. ಇದು ನಮ್ಮ ನಾರ್ವೆ ಸೀರೀಸಿನ ಮೊದಲನೇ ವ್ಲಾಗ್ ಆಗಿರುತ್ತೆ. ನೀವು ನಾರ್ವೆ ಸೀರೀಸ್ ವ್ಲಾಗ್ಸ್ ನೋಡಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ಟೇ ಟ್ಯೂನ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್.